ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವೀಕೆಂಡ್ ಸ್ಪೆಷಲ್ ಆಗಿ ವೆಜ್ ಥಾಲಿನ 30 ನಿಮಿಷದಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಡಾಬಾ ಸ್ಟೈಲು, ಪಂಜಾಬಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಇದು ಕಡಾಯಿ ಪನ್ನೀರು, ದಾಲ್ ತಡ್ಕ, ಚಪಾತಿ, ಜೀರಾ ರೈಸು ಎಲ್ಲ ಮಾಡಿ ನಾವು ಯಾರಾದರೂ ಅಕೇಶನ್ಸ್ಗೆಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು 4 ಜನಕ್ಕೆ ಆಗುವಷ್ಟು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಅರ್ಧ ಕಪ್ಪು ತೊಗರಿಬೇಳೆನ ಅರ್ಧ ಗಂಟೆ ನೆನೆಸಿದ್ದೀನಿ. ಅದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ, 1.5 ಕಪ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 3 ವಿಜಿಲು ಕುಕ್ಕರಲ್ಲಿ ಬರೆಸ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದು 3 ವಿಜಿಲ್ ಬರೋಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ 1 ಕಪ್ಪು ಗೋಧಿ ಹಿಟ್ಟು, ಇದು ಚಪಾತಿಗೋಸ್ಕರ. ಅದಕ್ಕೆ ಒಂದು ರುಚಿಗೆ ಉಪ್ಪು ಮತ್ತು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದನ್ನು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿಕೊಂಡು ನಾವು ಯಾರಾದರೂ ಗೆಸ್ಟ್ ಬಂದಾಗೆಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇನಾದರೂ ಈವೆಂಟು ಅಕೇಶನ್ಸ್ಗೆಲ್ಲ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಚಪಾತಿನ ಇದು ನೋಡಿ, ಈ ಥರ ತುಂಬ ಮೆತ್ತಿಗೂ ಅಲ್ಲ, ಈ ಥರ ಒಂದು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಥರ ಸ್ವಲ್ಪ ನೀರು ನೋಡಿಕೊಂಡು ಕಲಿಸ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಈ ಥರ ಈಕ್ವಲ್ ಪಾರ್ಟಾಗಿ ಮಾಡಿಕೊಂಡು ಅದನ್ನು ನೋಡಿ, ನಂದು 4 ಚಪಾತಿ ಆಗ್ತಾಯಿದೆ. ನಾನು 4 ಬಾಲ್ಸ್ ಮಾಡ್ತಾಯಿದ್ದೀನಿ. ಈ ಥರ ಬಾಲ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನೆನೆಯೋಕೆ ಬಿಡ್ತಾಯಿದ್ದೀನಿ. ಈಗ ಜೀರಾ ರೈಸ್ಗೋಸ್ಕರ ಒಂದು ಪಾತ್ರೆಯಲ್ಲಿ ನೀರು, ಒಂದು 4 ಕಪ್ಪಷ್ಟು ನೀರಿಟ್ಟು ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನೀರು ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೆನೆಸಿರೋ ಅಂಥ ಬಾಸ್ಮತಿ ಅಕ್ಕಿನ, ನಾನು 1 ಕಪ್ ನೆನೆಸಿದ್ದೀನಿ, ನೀವು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೋಬೋದು. ನೆನೆಸಿರೋ ಅಂಥ ಬಾಸ್ಮತಿ ಅಕ್ಕಿನ 1 ಕಪ್ ಹಾಕ್ಬಿಟ್ಟು ಅದನ್ನು 90% ಅದು ಕುಕ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ನೋಡಿ, 90% ಆದರೆ ಸಾಕು. ಈಗ ಅದನ್ನು ನೀರಿಂದ ತೆಗಿಬೇಕು. ತುಂಬ ಬೇಯಿಸೋದು ಬೇಡ, ಉದುದ್ರಾಗ ಆಗಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನೀರಿಂದ ತೆಗೆದು ಇದನ್ನೊಂದು ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಅದನ್ನು ತಣ್ಣಗಾಗೋಗ್ಬಿಟ್ರೆ ಉದುದ್ರಾಗ ಚೆನ್ನಾಗಾಗುತ್ತೆ. ಈಗ ಕಡಾಯಿ ಪನ್ನೀರ್ಗೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ಕಡಾಯಿ ಪನ್ನೀರ್ ಅಂತೂ. ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2ರಿಂದ 3 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕಬೇಕು. ಈಗ ಅದಕ್ಕೆ ಪುಡಿ ಮಾಡಿರೋಂಥ, ನೋಡಿ ಈ ಥರ ತುಂಬ ನೈಸ್ ಪುಡಿ ಅಲ್ಲ, ಈ ಥರ ಪುಡಿ ಮಾಡಿರೋಂಥ ಧನಿಯನ್ನ 1 ಟೀ ಸ್ಪೂನು, ಪುಡಿ ಮಾಡಿರೋಂಥ ಸೋಂಪು 1 ಟೀ ಸ್ಪೂನ್ ಹಾಕಿ, ಮತ್ತು ಚಿಲ್ಲಿ ಫ್ಲೇಕ್ಸ್ನ ಅರ್ಧ ಟೀ ಸ್ಪೂನ್ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ದೊಡ್ಡ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಅದನ್ನು ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ, ಈ ಥರ ಟ್ರಾನ್ಸ್ಪರೆಂಟಾಗಿ ಆಗಿದೆಯಲ್ಲ. ಈಗ ಇದಕ್ಕೆ ನೋಡಿ, ಅಗಲ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು 1 ಇಂಚಷ್ಟು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಟೊಮೊಟೊನೂ ಅಷ್ಟೇ, 1 ಇಂಚಷ್ಟು ಇರಬೇಕು. ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು, ಟೊಮೊಟೊ ಮತ್ತು ಈರುಳ್ಳಿನ ನೋಡಿ ಪೆಟಲ್ಸ್ ಥರ ಕಟ್ ಮಾಡ್ಕೊಂಡಿರಬೇಕು. ಈ ಥರ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಕಡಾಯಿ ಪನ್ನೀರ್ಗೆ ಒಳ್ಳೆ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದಂತೂ. ಅప్పుడు ಎಲ್ಲ ಚೆನ್ನಾಗಿ ಮೆತ್ತಗಾಗೋರು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಟೊಮೊಟೊ ಪ್ಯೂರಿನ, ಅಂದರೆ ಟೊಮೊಟೊ ಪೇಸ್ಟನ್ನು, ನಾನು 4 ಟೊಮೊಟೊನ ಈ ಥರ 3ರಿಂದ 4 ಟೊಮೊಟೊನ ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಹಾಕಿ ಆಯಿಲ್ ಫ್ಲಾಟ್ ಆಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋದ್ರ ಮೇಲೆ ಆಯಿಲ್ ಫ್ಲಾಟ್ ಆಗುತ್ತಲ್ಲ ಅಷ್ಟುವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಟೊಮೊಟೊ ಪ್ಯೂರಿ ಫ್ರೈ ಆಗಿದೆಯಲ್ಲ, ಇದಕ್ಕೆ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಫ್ರೈ ಆದಮೇಲೆ ಈಗ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾವು ಜಾಸ್ತಿ ಉಪ್ಪು ಬಿಡಿಸಲ್ಲ. ಮತ್ತು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಪುಡಿನ ಅರ್ಧ ಟೀ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈಗ ಇದಕ್ಕೆ ಚೆನ್ನಾಗಿ ನೋಡಿ, ಇದು ಮೊಸರು, ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಅದರಲ್ಲಿ ಗಡ್ಡೆ ಏನು ಇಲ್ದಿರೋ ಥರ ನೋಡಿಕೊಂಡು ಈ ಥರ ವಿಸ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕರ್ಡ್ನ ಸ್ವಲ್ಪ ಚೆನ್ನಾಗಿ ಆಯಿಲ್ ಫ್ಲಾಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಮೊಸರು ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ, ಈಗ ಆಗಿದೆಯಲ್ಲ, ಆಯಿಲೆಲ್ಲ ಫ್ಲಾಟ್ ಆಗಿದೆ ನೋಡಿ, ಅರೋಮೆಟಿಕ್ ಆಗಿದೆ ಇದಂತೂ.
ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೋಟಿ, ನಾವು ಅನ್ನಕ್ಕಾಗಲಿ ಮಾಡ್ಕೋಬೋದು ಇದನ್ನು. ಈಗ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕಬೇಕು, ಬಿಸಿ ನೀರು ಹಾಕ್ಕೋಬೇಕು. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಕುದಿ ಬರ್ಸ್ಕೋಬೇಕು. ಈಗ ಇದನ್ನು ನೋಡಿ, ಒಂದು ಕುದಿ ಬಂದಾದಮೇಲೆ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕಬೇಕು. ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಪನ್ನೀರನ್ನ ನೋಡಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು, ಇದು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಈ ಥರ ಕ್ಯೂಬ್ಸ್ ನಾನು 200 ಗ್ರಾಮ್ಸ್ ಅಷ್ಟು ಪನ್ನೀರ್ ಹಾಕ್ತಾಯಿದ್ದೀನಿ. ನೀವಿನ್ನೂ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಹಾಕ್ಬಿಟ್ಟು ಅದನ್ನು ಹಾಕಿದ ತಕ್ಷಣ ಕೈಯೇನೂ ಹಾಕೋದು ಬೇಡ. ಪನ್ನೀರನ್ನ ಒಂದು 2 ನಿಮಿಷ ಹಂಗೆ ಐ ಫ್ಲೇಮಲ್ಲೇ ಫ್ರೈ ಆಗೋಗ್ಬಿಟ್ಮೇಲೆ ಆಮೇಲೆ ಮಿಕ್ಸ್ ಮಾಡಬೇಕು ಇದನ್ನು. ಈಗ ಕಸೂರಿ ಮೇಥೆನ ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡ್ಕೊಂಡು ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು ಕಸೂರಿ ಮೇಥೆ ಇದು. ಈಗ ಇದಕ್ಕೆ ಕಸೂರಿ ಮೇಥೆ ಆದಾದಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು. ಹಾಕ್ಬಿಟ್ಟು ಐ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೋಬೇಕು. ಅಷ್ಟೇ ಆಯಿತು. ಲಾಸ್ಟಲ್ಲಿ ಈಗ ಆಗಿದೆಯಲ್ಲ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಲಾಸ್ಟಲ್ಲಿ ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೋಬೇಕು. ಈ ಥರ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಪನ್ನೀರು. ಅಷ್ಟೇ ಆಗಿದೆ. ಈಗ ನಾನು ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ಟೌವಿಂದ ಇಳಿಸ್ತಾ ಇದ್ದೀನಿ. ಕಡಾಯಿ ಪನ್ನೀರು ರೆಡಿಯಾಗಿದೆ. ಈಗ ಚಪಾತಿಯ ನೆಂದಿದೆಯಲ್ಲ, ಚಪಾತಿ ಮಾಡ್ಕೊಳ್ಳೋಣ. ಚಪಾತಿಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ರೌಂಡ್ ಶೇಪಲ್ಲಿ ರೋಲ್ ಮಾಡ್ಕೋಬೇಕು. ತುಂಬ ದಪ್ಪ ಇರಬಾರ್ದು, ಆದಷ್ಟು ತೆಳ್ಳಕ್ಕಿದ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ. ಈ ಚಪಾತಿ ನಾನು ಗೋಧಿ ಹಿಟ್ಟಿಂದನೇ ಮಾಡ್ತಾಯಿದ್ದೀನಿ. ನಾವು ಚಪಾತಿ ಅಕೇಶನ್ಸ್ಗಂತೆಲ್ಲ ಡೈಲಿ ಮಾಡ್ತಾನೆ ಇರ್ತೀವಲ್ವ ಚಪಾತಿನ. ತುಂಬ ಹಿಟ್ಟು ಹಾಕ್ಕೊಳ್ಳೋದು ಬೇಡ. ತುಂಬ ಹಿಟ್ಟು ಹಾಕ್ಕೊಂಡ್ರೆ ಅದು ನೋಡಿ, ಎಲ್ಲ ಚಪಾತಿನ ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು 4 ಚಪಾತಿನ. ಈಗ ತಾವ ಚೆನ್ನಾಗಿ ಬಿಸಿ ಆದಮೇಲೆ ಚಪಾತಿ ಹಾಕಬೇಕು, ಆವಾಗೇ ಸಾಫ್ಟಾಗಿ ಬರೋದು ಚಪಾತಿನ. ನೋಡಿ, ತಾವ ಬಿಸಿ ಆದಮೇಲೆ ಚಪಾತಿ ಹಾಕಿದ್ದೀನಿ. ಇವಾಗ 2 ಸೈಡನ್ನ ನಾನು ಟೋಸ್ಟ್ ಮಾಡ್ತಾಯಿದ್ದೀನಿ. ಈಗ 2 ಸೈಡ್ ಟೋಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಎಣ್ಣೆ ಹಾಕೋದೇನು ಬೇಡ ಚಪಾತಿಗೆ. 2 ಕಡೆನೂ ಈ ಥರ ಒಂಚೂರು ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಆಗಿದೆ. ಈಗ ಇಷ್ಟೇ, ಎಲ್ಲ ಚಪಾತಿನ ಇದೇ ಥರ ಮಾಡ್ಕೊಂಡು ಈಗ ದಾಲ್ ತಡ್ಕಾಗೋಸ್ಕರ ನೋಡಿ, ಕುಕ್ಕರು ಅದು ತಣ್ಣಗಾಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಆಗಿದೆಯಲ್ಲ, ಇದಕ್ಕೆ ನಾವು ದಾಲ್ ತಡ್ಕಾಗೋಸ್ಕರ ಒಗ್ಗರಣೆ ಹಾಕ್ಕೋಬೇಕು. ಮಿಕ್ಸ್ಗೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಚಿಕ್ಕ ಸೈಜ್ ಈರುಳ್ಳಿ ಒಂದು ಹಾಕಿ ಅದನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಆಗಿದೆಯಲ್ಲ, ಲೈಟಾಗಿ ಗೋಲ್ಡ್ ಕಲರ್ ಬಂದಿದೆಯಲ್ಲ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೊಟೊನ 1 ಟೊಮೊಟೊ ಕಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಮತ್ತು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಪುಡಿನ ಅರ್ಧ ಟೀ ಸ್ಪೂನು, ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೇ ಆಗಿದೆ. ಈಗ ದಾಲ್ ತಡ್ಕಾಗೆ ಈ ಒಗ್ಗರಣೆ ಮಿಕ್ಸ್ ಮಾಡಿ ದಾಲ್ ತಡ್ಕ ನಾನು ಆಲ್ರೆಡಿ ಮಾಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಕುದಿ ಬರ್ಸ್ಕೋಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ಟೀ ಸ್ಪೂನು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅರೋಮೆಟಿಕ್ ಆಗಿರುವಂಥ ದಾಲ್ ತಡ್ಕ ರೆಡಿಯಾಗಿದೆ. ಈಗ ಜೀರಾ ರೈಸ್ಗೋಸ್ಕರ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡು ಜೀರಿಗೆಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ 3 ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೋದ್ರಿಂದ ಆ ಎಲ್ಲ ಫ್ಲೇವರ್ಸು ಲೆವೆಲ್ಲಾಗಿ ಟೇಸ್ಟ್ ಸಿಗುತ್ತೆ, ಅದಕ್ಕೋಸ್ಕರ ಸಕ್ಕರೆ ಹಾಕಬೇಕು. ಈಗ ಇದಕ್ಕೆ ನಾವು ಉದುದ್ರಾಗಿ ಮಾಡ್ಕೊಂಡಿರೋಂಥ ಬಾಸ್ಮತಿ ರೈಸನ್ನು ಹಾಕ್ತಾಯಿದ್ದೀನಿ. ನೀವು ಈ ಪ್ಲೇಸಲ್ಲಿ ಸೋನಾ ಮಸೂರಿನೂ ಹಾಕ್ಕೋಬೋದು. ಈಗ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕಿ ರುಚಿಗೆ
ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಟಾಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ಈ ಥರ ಟೋಸ್ಟ್ ಮಾಡ್ಕೋಬೇಕು. ಜೀರಾ ರೈಸು ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿ. ಇಷ್ಟೇ ಆಗಿದೆ, ಈಗ ಎಲ್ಲ ರೆಡಿ ಆಗಿದೆ ನೋಡಿ. 30 ನಿಮಿಷ ಟೈಮ್ ತೊಗೊಂಡಿದ್ದೆ ನನಗೆಲ್ಲ ಪ್ರಿಪ್ರೇಷನ್ಗೂ ಎಲ್ಲ ಸೇರಿಕೊಂಡು. ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಜೀರಾ ರೈಸನ್ನ, ಚಪಾತಿನ. ಈಗ ಕಡಾಯಿ ಪನ್ನೀರನ್ನ ತೊಗೊತಾ ಇದ್ದೀನಿ ನಾನು. ಅರೋಮೆಟಿಕ್ಕಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಪೆಷಲ್ಲು ಕಡಾಯಿ ಪನ್ನೀರ್ ಅಂತೂ ನೀವು ಸಪ್ರೇಟಾಗೂ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ದಾಲ್ ತಡ್ಕಾನ ತೊಗೊತಾ ಇದ್ದೀನಿ. ದಾಲ್ ತಡ್ಕ ಚಪಾತಿಗೆ, ರೈಸ್ಗೆ ಏನಾದರೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿದೆ. ಅಷ್ಟೇ, ಇವಾಗ ಇದನ್ನು ಈರುಳ್ಳಿ, ಕುಕ್ಕುಂಬರು ಮತ್ತು ಕ್ಯಾರೆಟ್ ಜೊತೆ ತಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವೈಟ್ ರೈಸು ಮೊಸರು ಇಟ್ಕೊಂಡ್ರೆ ಅಂತೂ ಆಯಿತು, ಅಷ್ಟೇ. ಬ್ಯಾಚುಲರ್ಸು ಎಲ್ಲರೂ ರೆಡಿ ಮಾಡಿ, ಎಷ್ಟು ಸಿಂಪಲ್ ಆಗಿದೆಯಲ್ಲ, ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ನೀವು ಟ್ರೈ ಮಾಡ್ತೀರಾ? ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಈ ವಿಡಿಯೋನ. ಥ್ಯಾಂಕ್ ಯು.